ನಮಸ್ಕಾರ ಎಲ್ರಿಗೂ. ಇವತ್ತು ಪುನೀತ್ ರಾಜ್ಕುಮಾರ್ 4ನೇ ವರ್ಷದ ಪುಣ್ಯ ಸ್ಮರಣೆ ಮಾಡ್ತಾ ಇದೀವಿ. ಸ್ಮರಣೆ ಅನ್ನೋದಕ್ಕಿಂತ ನಾವತ್ತು ಯಾವತ್ತೂ ಮರೆಯಲ್ಲ. ಅವರು ಅಪ್ಪು ಅಜರಾಮರ ಯಾವಾಗೂ ಕೂಡ ಇರ್ತಾರೆ. ಅವ್ರದ್ದು ಈಗ PRK ಆಪ್ ಕೂಡ ಮಾಡಿದ್ದಾರೆ. ಅವ್ರ ಮಾಹಿತಿ ಬೇಕಂದ್ರೆ ಆ ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಬ್ಬರು ಆ ಆಪ್ ಅಲ್ಲಿ ಪ್ರತಿಯೊಂದು ವಿಷಯ ತಿಳ್ಕೊಬಹುದು. ಅವ್ರ ಬಗ್ಗೆ ಅವ್ರು ಮಾಡೋ ಒಳ್ಳೆ ಕಾರ್ಯಗಳು, ಜನ ಸಹಾಯ ಆಗ್ಲಿ, ಎಲ್ರಿಗೂ ಮಾಡೋ ಕಾರ್ಯಗಳನ್ನ ನಾವು ಕೂಡ ನಮ್ಮ ಕೈಲಾಗಿದ್ದೇನೆ ನಮಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಎಲ್ಲರೂ ಇದೇ ರೀತಿ ಮಾಡಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಅವಿಘ್ನ ಮಂಜುನಾಥ್, ಧನಂಜಯ್, ಲೋಕೇಶ್, ರವಿ, ಕೆಂಪೇಗೌಡ, ಬೆನಕ ಸಂತೋಷ್, ಕರವೇ ನಾರಾಯಣ, ನಾಗರಾಜ್, ಯತೀಶ್, ರಮೇಶ್ ಹಾಗೂ ಭಾರತೀಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಮಂಜುನಾಥ್ ರವರೂರಿನ ಎಲ್ಲ ಹಿರಿಯರು ಕಿರಿಯರು ಭಾಗವಹಿಸಿ ಸಮುದಾಯ ಟಿವಿಯ ವಿಶೇಷ ಸುದ್ದಿ ವರದಿ ರಾಮಕೃಷ್ಣ TN. ಟಿವಿ ವೀಕ್ಷಕರೇ ನೋಡಿ, ಈ ದಿನ ಮಂಜುನಾಥ್ ನಗರದಲ್ಲಿ ಇವತ್ತು ಅಪ್ಪು ಬಾಸ್ ಅವರ ಒಂದು ಕಾರ್ಯ ಮಾಡಿದ್ದಾರೆ. ಇವತ್ತು ಜನ ತುಂಬಾ ಸರಳವಾಗಿ ಮಾಡಿದ್ದಾರೆ. ಪ್ರೀತಿ ವಿಶ್ವಾಸಕ್ಕೆ ನಾವು ಅವ್ರನ್ನ ಕೇಳಿದೀವಿ, ತುಂಬಾ ಒಳ್ಳೆ ರೀತಿಯಲ್ಲಿ ವಿಶ್ವಾಸ ಇದು ಮಾಡಿದ್ದಾರೆ. ಬನ್ನಿ ಅವ್ರನ್ನ ಸಮುದಾಯ ಟಿವಿಗೆ ಏನ್ ಹೇಳ್ತೀರಾ ಸರ್? ಇವಾಗ ನೀವು ಯಾರಿಲ್ಲ ವರದಿ ಮಾಡಿದೀವಿ, ಸಮುದಾಯ ಟಿವಿಗೆ ಏನ್ ಹೇಳ್ತೀರಾ? ಸಮುದಾಯ ಟಿವಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಇವತ್ತಿನ ದಿವಸ ಏನು ಕೆಲಸ ಕಾರ್ಯಗಳನ್ನ ಹೊರಗಡೆ ಮಾಡ್ತಾ ಇದಾರೆ, ಅಂತದ ಒಂದು ಒಳ್ಳೆ ಕೆಲಸ ಏನ್ ಮಾಡ್ತಾರೆ ಅದನ್ನ ತಾವು ತಮ್ಮ ಟಿವಿಯಲ್ಲಿ, ತಮ್ಮ ಟಿವಿ ಮುಖಾಂತರ ಜನರಿಗೆ ಪ್ರದರ್ಶನ ಆಗೋ ತರ ಮಾಡ್ಬೇಕು. ಏನು ಯಾವುದೊಂದು ಒಳ್ಳೆ ಕೆಲಸ ನೋಡಿ, ಇವತ್ತು ಒಂದು ಅಪ್ಪು ಬಾಸ್ದು ಒಂದು ಪುಣ್ಯ ಸ್ಮರಣೆಯನ್ನ ಮಾಡಿದೀವಿ. ಇಂಥ ಒಂದು ವಿಚಾರಗಳನ್ನ ನೀವು ನಿಮ್ಮ ಟಿವಿಯಲ್ಲಿ, ನಿಮ್ಮ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು, ನೀವು ಪ್ರಸಾರ ಮಾಡಿದ್ರೆ ಎಲ್ಲರೂ ಅವರ ಒಂದು ತತ್ವವನ್ನ ಪಾಲಿಸಿ ನಿಮ್ಗೂ ಒಂದು ಒಳ್ಳೆಯ ಒಂದು ಹೆಸರು, ಇಂಥ ಒಳ್ಳೆ ಒಂದು ಮ್ಯಾಟರ್ನ ನೀವು ಪ್ರಚಾರ ಮಾಡಿದಿರಿ ಅಂತ ತಮ್ಗೆ ಒಂದು ಒಳ್ಳೆಯ ಒಂದು ಹೆಸರು ಬರ್ತದೆ. ಅದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರ ಒಂದು ಮಾಡ್ತಕ್ಕಂಥದ್ದು ಎಲ್ಲಾ ಕಡೆ ಹುಡುಕೊಂಡು ಹೋಗ್ಬೋದು ನೀವು ಎಲ್ಲಾ ಕಡೆ. ಯಾಕೆಂದ್ರೆ ತಾವುಗಳು ಏನು ನೀವು ಪ್ರಚಾರ ಮಾಡ್ತೀರಿ ತಮ್ಗಳಿಂದನೇ, ಯಾಕೆಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ತದೆ ಯಾರು ಏನ್ ಮಾಡ್ತಾ ಇದಾರೆ ಅಂತ. ತಮ್ಮೊಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ತಮ್ಮೊಂದು ಟಿವಿ ಆಗಿರ್ಬೋದು, ಎಲ್ಲಾ ಕಡೆ ನೀವು ಪ್ರಸಾರ ಮಾಡ್ತಾ ಇರ್ತದ್ದು ಒಂದು ಒಳ್ಳೆ ಕೆಲಸ ಆಗಿದೆ. ನೀವು ಒಳ್ಳೆ ಕೆಲಸ ಮಾಡಿ ಇದೇ ತರ ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ರಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಮುದಾಯ ಟಿವಿಯಿಂದ ನಿಮ್ಮೆಲ್ಲರೂ ಕೂಡ ನಮ್ಮ ಕೈ ಅಭಿನಂದನೆಗಳು ಸರ್. ಧನ್ಯವಾದ ಸರ್. ಇವತ್ತೇನು ಮಂಜುನಾಥ್ ನಗರ 6ನೇ ಕ್ಲಾಸ್ ಅಲ್ಲಿ ಅಪ್ಪು ಅವರ ಒಂದು ಕಾರ್ಯ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ನಮಸ್ಕಾರ. ನಾನು ಮೊದಲಿಗೆ ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತೀನಿ. ನೋಡಿ, ಇವತ್ತು ನಮ್ಮ ಎಲ್ಲಾ ಸ್ನೇಹಿತರು ಎಲ್ಲ ಸೇರ್ಬಿಟ್ಟು ಇವತ್ತು ಒಂದು ಅಪ್ಪು ಅವರ ಒಂದು 4ನೇ ವರ್ಷದ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಕಾರಣ ಇಷ್ಟೇ, ಎಲ್ಲಾರು ಬದುಕ್ತಿವಿ. 100 ವರ್ಷ ಬದುಕ್ತಂತ ಇತಿಹಾಸ ಇದೆ, 110 ವರ್ಷ ಬದುಕ್ತಂತ ಇತಿಹಾಸ ಇದೆ. ಎಷ್ಟೋ ಜನ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣ ಹೊಂದಿದ್ರು. ಆದ್ರೆ ನೋಡಿ, ಅವರು ಮರಣ ಹೊಂದಿದ್ರು ಕೂಡ ಇವತ್ತು 4ನೇ ವರ್ಷದ ಪುಣ್ಯ ಸ್ಮರಣೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಬಂದು ನಾವು ಒಂದು ಪೂಜೆ ಮಾಡ್ತಾ ಇದ್ರೆ ಎಲ್ಲರೂ ಬಂದು ಅವರು ಕೂಡ ಒಂದು ಪೂಜೆ ಮಾಡೋದಾಗ್ಲಿ, ಒಂದು ಹೂಗುಚ್ಚ ಆಗ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಇದು ಒಂದೇ ಒಂದು ವಿಚಾರನ ತಿಳಿಸುತ್ತೆ. ಎಲ್ಲರೂ ಬದುಕ್ತಾರೆ 100 ವರ್ಷ ಬದುಕದೇ ಸಾಧನೆ ಅಲ್ಲ. 100 ವರ್ಷ ಬದುಕಕ್ ಮೊದಲು 20 ವರ್ಷ ಬದುಕಲಿ, 30 ವರ್ಷ ಬದುಕಲಿ. ಆ ಬದುಕಿನಲ್ಲಿ ಏನು ಸಾಧನೆ ಮಾಡ್ತೀವಿ, 4 ಜನಕ್ಕೆ ಏನ್ ಮಾದರಿಯಾಗಿ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇದನ್ನ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಅಪ್ಪು ಬಾಸ್ ಮಾಡೋಗಿದ್ದಾರೆ. ಎಲ್ಲ ನೋಡಿ, ಬಡಬಗರಿಗೆ ಒಂದು ಅವ್ರ ಸೇವೆ ಇರ್ಬೋದು, ಅನಾಥಾಶ್ರಮಗಳಲ್ಲಿ ಅವ್ರ ಒಂದು ಏನು ಒಂದು ಸೇವೆ ಕೊಟ್ಟಿರೋಂಥದ್ದು ಇರ್ಬೋದು. ಆಮೇಲೆ ಅವರ ಪಿಕ್ಚರ್ಗಳು ನೋಡ್ಬೋದು ನೀವು. ಬರೀ ಕೆಚ್ಚಲ ಮಚ್ಚಲ ಆ ತರ ಪಿಕ್ಚರ್ ಅಲ್ಲ, ಎಲ್ಲ ಇಡೀ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯೂತ್ಸ್, ಗರ್ಲ್ ಫ್ರೆಂಡ್ಸ್, ಆ ತರ ನೋಡ್ಬೋದು. ಅಂದ್ರೆ ಒಂದು ಸಾಂಸಾರಿಕ ಚಿತ್ರಗಳನ್ನೇ ಆಯ್ಕೆ ಮಾಡ್ಕೊಂಡು ಸಮಾಜಕ್ಕೆ ಅದರಿಂದ ಒಂದು ಏನ್ ಮಾಹಿತಿ ಕೊಡ್ಬೋದು ಅನ್ನೋದನ್ನ ಕೊಟ್ಟಿದ್ದಾರೆ. ಅವರು ಅಜರಾಮರ. ಅವರು ಅಪ್ಪು ಅವರ ದೇಹ ಮಾತ್ರ ಇದು ಸತ್ತಿದೆ ಬಿಟ್ರೆ ಅಪ್ಪು ಅವರು ಸತ್ತಿಲ್ಲ. ಅಪ್ಪು ಅವರು ನಮ್ಮೆಲ್ಲರ ಹಾಗೂ ನಮ್ಮಂತ ಸಾವಿರಾರು ಲಕ್ಷಾಂತರ ಕನ್ನಡಿಗರ ಮನಸ್ಸಲ್ಲಿ ಅವರು ಇದ್ದಾರೆ. ಅಪ್ಪು ಅಜರಾಮರ ಅಂತ ಹೇಳ್ತಾ ಇವತ್ತು ಅವರ ಒಂದು ಪುಣ್ಯ ಸ್ಮರಣೆಯನ್ನ ನಾವು ಆಚರಣೆ ಮಾಡಿದ್ದೀವಿ. ಅಪ್ಪು ಅವರ ಆದರ್ಶಗಳನ್ನ ಸಾಧ್ಯವಾದಷ್ಟು ಎಲ್ಲರೂ ಪಾಲಿಸಿ ಅಪ್ಪು ಅವರ ಒಂದು ಈ ತರ ಒಂದು ಇಂಥ ಒಂದು ದಿನಗಳಲ್ಲಿ ನಾವು ಅವರಿಂದ ಕಲಿಯಲು ಸಾಕಷ್ಟಿದೆ. ಎಲ್ಲ 100 ವರ್ಷ ಬದುಕದೆ ಸಾಧನೆ ಅನ್ಕೋಬೇಡಿ. ನೀವು 20-30 ವರ್ಷ ಬದುಕಿದ್ರು ಅದರಲ್ಲಿ ಅಪ್ಪು ಅವ್ರ ರೀತಿ ಬದುಕಿ 4 ಜನಕ್ಕೆ ಒಳ್ಳೇದಾಗಂತ ಕೆಲಸ ಮಾಡಿ ಅಂತ ನಾನು ಈ ಸಮಾಜಕ್ಕೆ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಅಪ್ಪು ಬಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು 29ನೇ ತಾರೀಕು ಅಕ್ಟೋಬರ್ ತಿಂಗಳು ಅಪ್ಪು ಅವರು ಮರಣ ಹೊಂದಿ 4 ವರ್ಷ ಆಗಿದೆ. 4 ವರ್ಷ ಆದ್ರೂ ಯಾರ ಮನಸ್ಸಿಂದನೂ ಇವತ್ತು ಅಪ್ಪು ಬಾಸು ಹೋಗಿಲ್ಲ. ಹಂಗಾಗಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು 4ನೇ ವರ್ಷ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಮೂಲೆಯಲ್ಲೂ ಸಹ ಇವತ್ತು ಅವರ ಒಂದು ಸ್ಮರಣೆಯನ್ನ ಅವ್ರದ್ದು ಮಾಡ್ತಾ ಇದ್ದಾರೆ ಅಪ್ಪು ಸರ್ದು.
ಇದರಿಂದ ನಾವು ಮಂಜುನಾಥ್ ನಗರದಲ್ಲಿ ಏನಿದೆ ನಮ್ಮ ಯುವಕರೆಲ್ಲ ಏನೊಂದು ಆದರ್ಶವನ್ನ ಅದನ್ನ ಪಾಲಿಸಬೇಕು ಅಂತ ಹೇಳಿ ಮಂಜುನಾಥ್ ನಗರದಲ್ಲಿ ಯುವಕರೆಲ್ಲ ಸೇರಿ ಇವತ್ತಿನ ದಿವಸ ಒಂದು ಸ್ಮರಣೆಯನ್ನ ಮಾಡಿದ್ದೀವಿ. ಈ ಸ್ಮರಣೆಗೆ ಮಂಜುನಾಥ್ ನಗರದ ಎಲ್ಲ ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಬಂದು ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.